ಎಚ್ 16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ನಿತ್ಯದಂತೆ ಈಗಲೂ ಸೌಜನ್ಯಾಳ ಕುರಿತಾಗಿ, ಧರ್ಮಸ್ಥಳದ ಕುರಿತಾಗಿ ಒಂದೆರಡು ಮಾತು. ಸೌಜನ್ಯ ಕೇಸ್ ಅಂತ ಮುಚ್ಚಿ ಹೋಗಿತ್ತು, ಈಗ ಓಪನ್ ಆಗ್ಬೋದಾ? ಸುಪ್ರೀಂ ಕೋರ್ಟ್ಗಂತೂ ಹೋಗ್ಯದ, ಮಾರ್ಚದಲ್ಲಿ ಡೇಟ್ ಬಂದಿದೆ. ಇದರದ ಕೇಸು ಇನ್ನೊಮ್ಮೆ ಅದು ಸ್ಟಾರ್ಟ್ ಆಗುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದಾವೆ. ಲಕ್ಷಣಗಳು ಕಾಣೋ ಜೊತೆಗೆ ಸತ್ಯ ಹೊರಗೆ ಬರುವ ಸಾಧ್ಯತೆಗಳು ಹೆಚ್ಚಾಗ್ತಾ ಇದ್ದಾವೆ. ಮೋಸ್ಟ್ಲಿ ಈ ಸಲ ಮೊದಲು ಸೌಜನ್ಯಾಳ ಈ ಕೇಸ್ ಹಗರಣ ನಿಶ್ಚಿತವಾಗಿಯೂ ತಪ್ಪಿತಸ್ಥರು ಯಾರು ಅನ್ನೋದ್ರ ಕಡೆ ಹೋಗ್ತಾವ ಅನ್ನೋ ಪ್ರಶ್ನೆಗೆ ಉತ್ತರ ಎಸ್ ಆಗ್ತದೆ. ಈ ಸಲ ಏನೋ ಒಂದು ಘಟಿಸ್ತದ. ಯಾಕೆಂದರೆ ಸೌಜನ್ಯಾಳ ಈ ಒಂದು ಪ್ರಕರಣದಿಂದಾಗೆ ಧರ್ಮಸ್ಥಳದ ಅನೇಕ ಪ್ರಕರಣಗಳು ಮೀರೆದ್ದು ಅನ್ನೋದು ಅಷ್ಟ ಸತ್ಯದ. ಈ ಮೊದಲಾಗಿದ್ದು ಸಾಕಷ್ಟ, ಆದರೆ ಅವ್ರು ಬೆಳಕಿಗೆ ಬಂದಿರಲಿಲ್ಲ, ಅಥವಾ ಬೆಳಕಿಗೆ ಬಂದರೂ ಮುಚ್ಚಾಕಿಬಿಟ್ಟೈತಿ. ಹೀಗಾಗಿ ಹಿಂದಿನ ಪ್ರಕರಣಗಳ ಸಹಿತ ಮುಚ್ಕೊಂಡು ಹೋಗಿ ಇದು ಮುಚ್ಚಿ ಹೋಗ್ತದೇನೋ ಅಂತ ಇದನ್ನು ಮುಚ್ಚಾಕಿದ್ರು, ಮುಗಿದಿತ್ತು ಇನ್ನೇನಿಲ್ಲ ಅಂತೇಳಿ. ಆದರೆ ಯಾವಾಗ ಸಂತೋಷ್ ರಾವನ ಮೇಲೆ ರಿಪೋರ್ಟ್ ಬಂತು CBIದಿಂದ, ಅವನ ತೊಂದರೆ, ಅವಾಗಾದಂಥ ನೋವುಗಳ ಬಗ್ಗೆ, ಅದರಲ್ಲೂ ಅವ ಲೈಂಗಿಕ ಬಗ್ಗೆ ಅಶಕ್ತನಾಗಿದ್ದಾನೆ ಅನ್ನುವಂಥ ವಿಷಯ ಬಂದಾಗ, ನಿಶಕ್ತ ಇದ್ದಾನಂತ ಅನ್ನುವಂಥ ವಿಷಯ ಬಂದಾಗ ಅವ್ರು ಬಿಡುಗಡೆ ಆಯಿತು. ಬಿಡುಗಡೆ ಆದ ತಕ್ಷಣ ಹೊಸ ಒಂದು ಈ 2012 ನಂತರ ಇನ್ವೆಸ್ಟಿಗೇಷನ್ ಆಗಬೇಕು ಅನ್ನುವಂಥ ಸ್ಟಾರ್ಟ್ ಆಯಿತು. 12 ವರ್ಷಗಳ ನಂತರ ಹಾಗೆ ಜಗ್ತಾ ಬಂದಿದ್ರು ಅದನ್ನು, ಘಟನೆಯನ್ನು. ಕೊನೆಗೂ ಸಂತೋಷ ನಿರ್ದೋಷಿ ಅಂತ ಆದಮೇಲೆ ಮತ್ತೊಮ್ಮೆ ಈ ಹೋರಾಟ ಸ್ಟಾರ್ಟ್ ಆಯಿತು. ನಮ್ಮ ತಿಮ್ರೋಡಿ ಮತ್ತು ಮಟ್ಟಣ್ಣವರು ಇನ್ನೂರವರೆಲ್ಲರೂ ಸ್ಟಾರ್ಟ್ ಮಾಡಿದರು. ಇದು ಯಾಕೆ ಮಹತ್ವ ಪಡಿತದಪ್ಪ ಅಂತಂದರೆ, ಸೌಜನ್ಯಾಳದ್ದು ಈ ಒಂದು ಹಗರಣದಿಂದಾಗಿ ನಿಶ್ಚಿತವಾಗಿ ಹೇಳ್ಬೋದು ನಾವು ಇವತ್ತು ಈ ಧರ್ಮಸ್ಥಳ